ನಿನ್ನೆ ಚನ್ನಪಟ್ಟಣದಲ್ಲಿ ನಡೆದಂತಹ ಕಾಂಗ್ರೆಸ್ ಕೃತಜ್ಞತಾ ಸಮಾರಂಭದಲ್ಲಿ ಮತ್ತೆ ಡಿಕೆ ಸಿಎಂ ಕೂಗು ಮೊಳಗಿದೆ. ಅದರಲ್ಲೂ ಮಾಗಡಿ ಶಾಸಕ ಬಾಲಕೃಷ್ಣ ರಾಜ್ಯದ ಚುಕ್ಕಾಣಿ ಹಿಡಿಯಲಿರುವಂತಹ ಡಿಕೆ ಅಂತ ಸಂಬೋಧಿಸಿ ಹುಬ್ಬೇರುವಂತೆ ಮಾಡಿದ್ದಾರೆ. ಈ ಸುದ್ದಿಗಳನ್ನ ನೋಡೋಣ. ಕೈ ಕುರ್ಚಿ ಆಟ ನ್ಯೂಸ್ ಟಾಪ್ 9 ನಲ್ಲಿ. ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಗುದ್ದಾಟ ನಿಲ್ಲುವಂತೆ ಕಾಣ್ತಾ ಇಲ್ಲ. ಒಂದ್ ಕಡೆ ಎಸ್ಸಿ ಸಚಿವರು ದೆಹಲಿ ವಿಮಾನ ಹತ್ತೋದಕ್ಕೆ ಸಜ್ಜಾಗ್ತಾ ಇದ್ದಂತೆ ನಿನ್ನೆ ಚನ್ನಪಟ್ಟಣದಲ್ಲಿ ನಡೆದ ಕೃತಜ್ಞತಾ ಸಮಾವೇಶದಲ್ಲಿ ಮುಂದಿನ ಸಿಎಂ ಕೂಗು ಪ್ರತಿಧ್ವನಿಸಿದೆ. ಶಾಸಕ ಬಾಲಕೃಷ್ಣ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಮುಂದೆ ಈ ರಾಜ್ಯದ ಚುಕ್ಕಾಣಿ ಹಿಡಿಯೋದಕ್ಕೆ ತಯಾರಾಗಿರುವಂತಹ ಡಿಕೆ ಶಿವಕುಮಾರ್ ಅಂತ ಹೇಳುವ ಮೂಲಕ ಪರೋಕ್ಷವಾಗಿ ಡಿಕೆ ಮುಂದಿನ ಸಿಎಂ ಅಂತ ಮಾತನಾಡಿದ್ದಾರೆ. ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಮುಂದೆ ಈ ರಾಜ್ಯದ ಚುಕ್ಕಾಣಿಯನ್ನ ಹಿಡಿಯಲಿಕ್ಕೆ ತಯಾರಾಗಿರ್ತಕ್ಕಂಥ ಉಪಮುಖ್ಯಮಂತ್ರಿಗಳು ಮುಂದೆ ಈ ರಾಜ್ಯದ ಚುಕ್ಕಾಣಿಯನ್ನ ಹಿಡಿಯಲಿಕ್ಕೆ ತಯಾರಾಗಿರ್ತಕ್ಕಂಥ ನಿಮ್ಮೆಲ್ಲರ ಆಶೀರ್ವಾದವನ್ನ ಪಡ್ಕೊಂಡಿರ್ತಕ್ಕಂಥ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರು ಮೊನ್ನೆಯಷ್ಟೇ ವಿಧಾನಸೌಧದಲ್ಲಿ ವಾಲ್ಮೀಕಿ ಸಮುದಾಯದ ಸ್ವಾಮೀಜಿ ಜೊತೆ 4 ಸಚಿವರು ಒಟ್ಟಾಗಿ ಕಾಣಿಸಿಕೊಂಡಿದ್ರು. ಇದೀಗ ಈ ಸಚಿವರು ದೆಹಲಿಗೆ ತೆರಳಲಿದ್ದಾರೆ. ಕರ್ನಾಟಕ ಭವನ ಉದ್ಘಾಟನೆ ನೆಪದಲ್ಲಿ ಇದೇ ವಾರ ದೆಹಲಿ ಫ್ಲೈಟ್ ಹತ್ತಲಿದ್ದಾರೆ. ಅಲ್ಲದೆ ಪರಮೇಶ್ವರ್ ಕೂಡ ದೆಹಲಿಗೆ ಹಾರೋದಕ್ಕೆ ಸಿದ್ಧತೆ ನಡೆಸಿದ್ದು ಇಲಾಖೆ ಕೆಲಸದ ಮೇಲೆ ಹೋಗ್ತಾ ಇರೋದಾಗಿ ಹೇಳಿದ್ದಾರೆ. ನಾನು ಒಂದು ಒತ್ತಾಯ ನನ್ನ ಹೈಕಮಾಂಡ್ಗೆ ನೆಕ್ಸ್ಟ್ ವೀಕ್ ಅಲ್ಲಿ ಹೋಗ್ತೀನಿ. 5-6ನೇ ತಾರೀಕು ಇಲ್ಲ ಅಂದ್ರೆ 7-8 ಒಟ್ಟಲ್ಲಿ 10ನೇ ತಾರೀಕು ಒಳಗಡೆ ಹೋಗ್ತೀನಿ. ಗೊತ್ತಿಲ್ಲ ನನಗೆ. ನಾನು ಹೋಗ್ಬೇಕು ಅಂತ ಇದ್ದೇನೆ. ನಮ್ದು ಒಂದಿಷ್ಟು ಇಲಾಖೆ ಕೆಲಸಗಳಿದಾವೆ. ಅದು ಯಾವಾಗ ಅಂತ ನಿಗದಿ ಮಾಡ್ಕೊಂಡಿಲ್ಲ. ರಾಜಕೀಯಕ್ಕೋಸ್ಕರ ನಾನು ಹೋಗೋದಿಲ್ಲ. ರಾಜಕೀಯ ಅಲ್ಲಿಗೆ ಹೋಗುವಂತ ಅವಶ್ಯಕತೆನೂ ಇಲ್ಲ. ಯಾರು ಅಂದಿಲ್ಲ. ರಾಜಣ್ಣ ಹೇಳಿಲ್ಲ. ಯಾರು ಮಾತಾಡಿಲ್ಲ. ವಿಷಯ ಪ್ರಶ್ನೆ ಬಂದಿಲ್ಲ. 100% ಹೇಳ್ತಾ ಇದ್ದಾರೆ. ಎಲ್ಲರೂ ಹೇಳಿದ್ರೆ ಮುಂದೆ ಮಾತಾಡ್ತಾರೆ ಅಂತೇಳಿ. ಯಾರು ಹೈಕಮಾಂಡ್ ಬೇಕಾಗ್ತದೆ ಪ್ರಶ್ನೆ ಬಂದಿಲ್ಲ. ಕೈಪಾಳ್ಯದ ಇದೇ ಬೆಳವಣಿಗೆಗಳನ್ನ ಮುಂದಿಟ್ಕೊಂಡು ವಿಪಕ್ಷ ನಾಯಕ ಆರ್ ಅಶೋಕ್ ನವೆಂಬರ್ಗೆ ಸಿಎಂ ಬದಲಾವಣೆ ಆಗ್ತಾರೆ ಅಂತ ಭವಿಷ್ಯ ನುಡಿದಿದ್ರು. ಆರ್ ಅಶೋಕ್ ಮಾತಿಗೆ ಕಾಂಗ್ರೆಸ್ ನಾಯಕರು ತಿರುಗೇಟು ನೀಡಿದ್ದಾರೆ. ಅಶೋಕ್ ಯಾವಾಗ ಜ್ಯೋತಿಷ್ಯ ಹೇಳುವುದನ್ನ ಕಲಿತರು ಅಂತ ಪರಮೇಶ್ವರ್ ವ್ಯಂಗ್ಯವಾಡಿದ್ದಾರೆ. ಮೊದಲು ನಿಮ್ಮ ಪಕ್ಷದ ಭವಿಷ್ಯ ನೋಡ್ಕೊಳ್ಳಿ ಅಂತ ಪ್ರಿಯಾಂಕ್ ಖರ್ಗೆ ಕುಟುಕಿದ್ದಾರೆ. ಅವ್ರು ಯಾವಾಗ ಜ್ಯೋತಿಷ್ಯ ಕಲ್ತ್ಕೊಂಡಿದ್ರೋ ಗೊತ್ತಿಲ್ಲ ನನಗೆ. ಆದ್ರೆ ಅಂತ ಯಾವುದೇ ಬೆಳವಣಿಗೆ ಇಲ್ಲ. ಮುಖ್ಯಮಂತ್ರಿಗಳು 5 ವರ್ಷವೂ ಕೂಡ ಅವರೇ ಇರ್ತಾರೆ ಅಂತ ಹೇಳಿ ನಾವೆಲ್ಲ ಅಂದ್ಕೊಂಡಿದ್ದೇವೆ. ಫಸ್ಟ್ ನಿಮ್ಮ ಪಕ್ಷದಲ್ಲಿ ಏನ್ ನಡೀತಾ ಇದೆ ಅಂತ ತಿಳ್ಕೊಳ್ಳಿ. ಅದ್ರ ಬಗ್ಗೆ ಭವಿಷ್ಯವನ್ನ ನೀವು ತೀರ್ಮಾನ ಮಾಡಿ. ಅದಾದ್ಮೇಲೆ ನಮ್ಮ ಪಕ್ಷದ ಬಗ್ಗೆ ಬನ್ನಿ. ನಮ್ಮ ಪಕ್ಷದಲ್ಲಿ ಯಾವುದೇ ರೀತಿಯಾದಂತ ಗೊಂದಲ ಇಲ್ಲ ಅಥವಾ ಯಾವುದೇ ರೀತಿಯಾದಂತ ಬದಲಾವಣೆ ಪ್ರಶ್ನೆನೂ ಇಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜಕೀಯ ಸಲಹೆಗಾರ ಸ್ಥಾನಕ್ಕೆ ರಾಜೀನಾಮೆ. ಬಿಆರ್ ಪಾಟೀಲ್ ರಾಜೀನಾಮೆ ನೀಡಿದ್ದಾರೆ. ಇದೀಗ ರಾಜೀನಾಮೆಗೆ ಕಾರಣ ಬಹಿರಂಗಪಡಿಸಿದ್ದಾರೆ. ಗ್ಯಾರಂಟಿ ಯೋಜನೆಗಳಿಂದ ಇತರ ಶಾಸಕರಂತೆ ನನಗೂ ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನ ಸಿಗ್ತಾ ಇಲ್ಲ. ಸುಮ್ಮನೆ ರಾಜೀನಾಮೆ ಕೊಟ್ಟಿಲ್ಲ. ಕೆಲವು ಸಮಸ್ಯೆಗಳು ಇರುವ ಕಾರಣದಿಂದ ನಾನು ರಾಜೀನಾಮೆ ನೀಡಿದ್ದೇನೆ ಅಂತ ತಿಳಿಸಿದ್ದಾರೆ. ಸಿಎಂ ನನ್ನ ಆತ್ಮೀಯ ಗೆಳೆಯರು ಹೇಳಿದ್ದಾರೆ, ಕರೆದ್ರೆ ಹೋಗ್ತೀನಿ. ರಾಜೀನಾಮೆ ಮಾತ್ರ ವಾಪಸ್ ತಗೊಳ್ಳಲ್ಲ. ಮನವರ್ಸಕ್ಕೆ ಇಲ್ಲೇನು ಹಿಂದೂಸ್ತಾನ್ ಪಾಕಿಸ್ತಾನ ಜಗಳ. ಈಗ ನಾನು ನನ್ನ ಕ್ಷೇತ್ರಕ್ಕೂ ಏನೂ ಮಾಡೋಕ್ಕಾಗ್ತಾ ಇಲ್ಲ ಅಥವಾ ಬೇರೆ ವಿಷಯಕ್ಕೂ ನಾನು ಏನೂ ಮಾಡೋಕ್ಕಾಗ್ತಾ ಇಲ್ಲ. ಇದ್ದು ಉಪಯೋಗ ಇಲ್ಲ ಅಂತ ಹೇಳಿ ಬಿಟ್ಬಿಟ್ಟೆ. ಅನುದಾನ ನಮ್ಗೆ ಎಷ್ಟು ಸಿಗಬೇಕಾಗಿ ಸಿಗ್ತಾ ಇದೆ. ಅದು ಒತ್ತಿ ಗ್ಯಾರಂಟಿಗಳು ಕಾರಣಕ್ಕಾಗಿ ನಮಗೆ ಎಷ್ಟು ಸಿಗಬೇಕು. ಅನೇಕ ಜನ ಬಹುತೇಕ ಕೆಲ ಮೇಲ್ಗಳಿಗೆ ಸಿಗ್ತಾ ಇಲ್ಲ. ಸಮಸ್ಯೆ ನನಗೊಬ್ಬನಿಗೆಲ್ಲ. ನಮ್ಮ ಬಗ್ಗೆ ಕುಮಾರಸ್ವಾಮಿ ಹಗುರವಾಗಿ ಮಾತನಾಡಿದ್ರು. ಆದರೆ ನಾವು ಯಾರನ್ನೂ ಟೀಕೆ ಮಾಡುವುದಿಲ್ಲ ಅಂತ ಡಿಸಿಎಂ ಡಿಕೆಶಿ ಚನ್ನಪಟ್ಟಣದಲ್ಲಿ ಹೇಳಿದ್ದಾರೆ. ನಮ್ಮನ್ನ ಟೀಕೆ ಮಾಡಿದ ಎಲ್ಲರಿಗೂ ಚನ್ನಪಟ್ಟಣ ಜನ ಉತ್ತರಿಸಿದ್ದಾರೆ. ಉಪಚುನಾವಣೆ ವೇಳೆ ನಾನು ಚನ್ನಪಟ್ಟಣದ ಜನತೆಗೆ ಕೊಟ್ಟಿರುವ ಮಾತನ್ನ ಈಡೇರಿಸುತ್ತೇನೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಇದೇ ಚನ್ನಪಟ್ಟಣದಲ್ಲಿ ಒಂದು ರಿವ್ಯೂ ಮಾಡಿ ಏನೆಲ್ಲ ಮಾತು ಕೊಟ್ಟಿದ್ದೇನೆ ಆ ಮಾತನ್ನ ಉಳಿಸುವಂತ ಕೆಲಸವನ್ನ ನಾವು ಮಾಡ್ತೇವೆ ಅನ್ನೋ ಮಾತನ್ನ ಇವತ್ತು ಮಾದೇಶ್ವರನ ಸನ್ನಿಧಿಯಲ್ಲಿ ನಾನು ಹೇಳ್ತಾ ಇದ್ದೇನೆ. ಕುಮಾರಸ್ವಾಮಿಯವರು 2 ಬಾರಿ ಮುಖ್ಯಮಂತ್ರಿ ಆಗಿದ್ದವರು. ನಿನ್ನ ಸಾಕ್ಷಿ ಗುಡ್ಡೆ ಏನು? ಒಂದು ದೇವಸ್ಥಾನ, ಶಾಲೆ ಕಟ್ಟಿಸಲಿಲ್ಲ ಅಂತ ಚನ್ನಪಟ್ಟಣದಲ್ಲಿ ಡಿಸಿಎಂ ಡಿಕೆ ಕಿಡಿಕಾರಿದ್ದಾರೆ. ಚನ್ನಪಟ್ಟಣಕ್ಕೆ 600 ಕೋಟಿಗೂ ಅಧಿಕ ಹಣ ತಂದು ಕೆಲಸ ಆರಂಭಿಸಿದ್ದೇವೆ. ಚನ್ನಪಟ್ಟಣ ಕ್ಷೇತ್ರದಲ್ಲಿ 300 ಎಕರೆ ಜಮೀನು ಗುರುತಿಸಿದ್ದೇವೆ. ಹಲವು ಮನೆಗಳನ್ನ ಹಂಚುವ ಕೆಲಸ ಮಾಡಲಿದ್ದೇವೆ. ಸೈಟ್ ಮನೆಗಾಗಿ ನೀವು ಯಾರು ಲಂಚ ನೀಡಬಾರದು ಅಂತ ಹೇಳಿದ್ದಾರೆ. ನೀನು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಈ ಕ್ಷೇತ್ರದಿಂದ 2 ಬಾರಿ ಶಾಸಕರಾಗಿ ಈ ಜಿಲ್ಲೆಯಿಂದ 2 ಬಾರಿ ಮುಖ್ಯಮಂತ್ರಿಯಾಗಿ ನೀನು ಮಾಡುವಂತ ಸಾಕ್ಷಿ ಗುಡ್ಡೆ ಒಂದು ದೇವಸ್ಥಾನ ಆಗಲಿ ಒಂದು ಶಾಲೆ ಆಗಲಿ 2 ಎಕರೆ ಶಾಲೆಗೋಸ್ಕರ ನಿನ್ನ ಸ್ವಂತ ಜಮೀನನ್ನ ಬಿಟ್ಕೊಳ್ಳಿಲ್ಲ ಕುಮಾರಣ್ಣ ಅಂತ ಹೇಳಿದೆ.
ಅದಕ್ಕೆ ಉತ್ತರ ಎಲ್ಲೂ ಕೂಡ ಬರಕ್ ಆಗ್ಲಿಲ್ಲ. ಈಗ ನಾನು ಕೇಳೋದಿಲ್ಲ, ಉತ್ತರ ಕೇಳಕ್ ಹೋಗುದಿಲ್ಲ.